ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಬಂಧುಗಳೇ, ಸಾಯಿ ಚರಿತ್ರೆಯ ಲೇಖಕರ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಣ್ಣಾ ಸಾಹೇಬ್ ದಾಬೋಳ್ಕರ್ ಅನ್ನೋರು ಸಾಯಿ ಚರಿತ್ರೆಯ ಮೂಲ ಲೇಖಕರು. ಇವರು 1859ರಲ್ಲಿ ಮಹಾರಾಷ್ಟ್ರದ ಠಾಣಾ ಅನ್ನುವಂಥ ಜಿಲ್ಲೆಯಲ್ಲಿ ಒಂದು ಆದ್ಯ ಗೌಡ ಬ್ರಾಹ್ಮಣ ಮನೆತನದಲ್ಲಿ ಹುಡ್ತಾರೆ. ಇವ್ರ ತಂದೆ, ಇವ್ರ ತಾತ, ಮುತ್ತಾತಂದರು ಇವರೆಲ್ಲರೂ ಅಷ್ಟೇ ಒಳ್ಳೆ ಭಕ್ತಾಗ್ರೇಸರರು. ಇವರು ದಾಬೋಳ್ಕರ್ ಅವರು ತಮ್ಮ ಸ್ವಗೃಹದಲ್ಲೇ ಪ್ರಾಥಮಿಕ ವಿದ್ಯೆಯನ್ನು ಕಲ್ತ್ಕೊಳ್ತಾರೆ. 5ನೇ ಕ್ಲಾಸ್ವರೆಗೆ ಪೂನಾದಲ್ಲಿ ಒಂದು ಇಂಗ್ಲೀಷನ್ನು ಓದ್ಕೊಳ್ಳೋದು ಆಗುತ್ತೆ. ಆಮೇಲೆ ತುಂಬ ಸಾಮಾನ್ಯವಾದ ಮನೆತನ ಇವ್ರದ್ದು. ಆರ್ಥಿಕ ಸವಲತ್ತುಗಳು ಅಷ್ಟೊಂದೇನು ಇರಲಿಲ್ಲ. ಸರಿ, ಅಷ್ಟಕ್ಕೆ ಅವರು ಓದನ್ನು ಮುಗಿಸಿದ್ರು, ಓದನ್ನು ನಿಲ್ಲಿಸಿದ್ರು. ಆಮೇಲೆ ಅವಾಗ ಅಲ್ಲಿಗೆ ಆ ಓದಿಗೆ ಶಾಲಾ ಉಪಾಧ್ಯಾಯನಾಗಿ ಸೇರಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಕುಲಾಬಾಜಿ ಅಂತ ಒಬ್ಬರು ಇದ್ದರು. ಅವರು ಮಾಮಲೆದಾರ ಉದ್ಯೋಗವನ್ನು ಮಾಡ್ತಾ ಇದ್ದಂತಹ ಚಿಂತಾಮಣಿ ಚಿಟ್ನೀಲ ಅನ್ನುವರು ದಾಬೋಳ್ಕರ್ ಅವರಿಗೆ ತಲಾಟ ಅನ್ನುವ ಒಂದು ಗ್ರಾಮೋದ್ಯೋಗವನ್ನು ಕೊಡಿಸಿದ್ರು. ಆಮೇಲೆ ಇಂಗ್ಲೀಷ್ ಗುಮಾಸ್ತಗಿರಿಗೆ ದಾಬೋಳ್ಕರ್ ಅವ್ರನ್ನ ಬದಲಾಯಿಸಿದ್ರು. ಆಮೇಲೆ ಇನ್ನೊಂದಷ್ಟು ದಿವಸ ಆಯಿತು, ಮಾಮಲೆದಾರ ಅವರ ಆಫೀಸಲ್ಲೇ ಹಿರಿಯ ಗುಮಾಸ್ತರಾಗಿ ನೇಮಕ ಆಯಿತು. ಮತ್ತು ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಅರಣ್ಯ ಇಲಾಖೆಯಲ್ಲೂ ಕೂಡ ಒಂದು ಉದ್ಯೋಗಿಯಾಗಿ ಕೆಲಸ ಸಿಕ್ತು. ಅದೇ ಸಮಯಕ್ಕೆ ಮಹಾರಾಷ್ಟ್ರದಲ್ಲಿ ಕ್ಷಾಮ ತಲೆದೋರಿತು. ಆಗ ಅವರು ಗುಜರಾತ್ನಲ್ಲಿ ಬ್ರೋಚ್ ಅನ್ನುವಂಥ ಒಂದು ವಿಶೇಷ ಕಾರ್ಯದ ಸಲುವಾಗಿ ಉದ್ಯೋಗಿಯಾಗಿ ನೇಮಕ ಆಗ್ತಾರೆ. ಅವರು ಯಾವುದೇ ಕೆಲಸದಲ್ಲಿದ್ದರೂ ಕೂಡ ತಮ್ಮ ಕರ್ತವ್ಯವನ್ನು ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಚಿತ್ತಶುದ್ಧಿಯಿಂದ ನಿರ್ವಹಿಸ್ತಾ ಇರ್ತಾರೆ. ಅವ್ರಿಗೆ ಉದ್ಯೋಗನಿಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಅಷ್ಟೇ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಈ 1900ನೇ ಇಸ್ವಿಯಲ್ಲಿ ಠಾಣಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಹಾಪುರದಲ್ಲಿ ಇವ್ರಿಗೆ ಮಾಮಲ್ದಾರರಾಗಿ ಉದ್ಯೋಗ ಸಿಗುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ದಿವಸದಲ್ಲೇ ಇವ್ರಿಗೆ ಫಸ್ಟು ರೆಸಿಡೆಂಟ್ ಮ್ಯಾಜಿಸ್ಟ್ರೇಟ್ ಆಗಿ ಅವ್ರನ್ನ ಬಾಂದ್ರಾದಲ್ಲಿ ನೇಮಕ ಮಾಡ್ತಾರೆ. ಅಲ್ಲಿ ದಾಬೋಳ್ಕರ್ ಅವರು 1907ರವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಮುರಬಾಡು, ಆನಂದು, ಬೋಸದು ಇಲ್ಲೆಲ್ಲ ಈ ಊರುಗಳಲ್ಲೆಲ್ಲ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಆಮೇಲೆ ತಿರುಗಿ 1910ರಲ್ಲಿ ಬಾಂದ್ರಾದಲ್ಲಿ ಮತ್ತೆ ರೆಸಿಡೆಂಟ್ ಮ್ಯಾಜಿಸ್ಟ್ರೇಟ್ ಆಗಿ ನೇಮಕ ಆಗ್ತಾರೆ. ಅಷ್ಟರಲ್ಲಿ ಅಂದರೆ 1910ರಲ್ಲಿ ಅವರು ನೇಮಕರಾಗ್ತಾರೆ ಮ್ಯಾಜಿಸ್ಟ್ರೇಟ್ ಆಗಿ. ಆ ವರ್ಷದಲ್ಲಿ ಅವ್ರಿಗೆ ಸಾಯಿಬಾಬಾರವರ ಒಂದು ದಿವ್ಯವಾದ ಸಂದರ್ಶನದ ಭಾಗ್ಯ ಉಂಟಾಗತ್ತೆ. 1916ರಲ್ಲಿ ಅವ್ರಿಗೆ ಕೆಲಸದಿಂದ ನಿವೃತ್ತಿ ಹೊಂದ್ತಾರೆ. ಆ ಬಳಿಕ ಇವರು ತುಂಬ ಇಷ್ಟ ಹೋಗ್ತಾರೆ. ಸಾಯಿ ಭಗವಾನು ತುಂಬ 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 ಇಷ್ಟವಾಗ್ತಾರೆ ಅವ್ರಿಗೆ. ಆ ಬಳಿಕ ಅಂದರೆ ರಿಟೈರ್ಡ್ ಆದಮೇಲೂ ಕೂಡ ಸಾಯಿಯ ಅಪಾರವಾದ ಕರುಣೆ ಅವ್ರಿಗೆ ಸಂಪೂರ್ಣವಾಗಿ ಲಭಿಸುತ್ತೆ. ಹಾಗಾಗಿ ಸಾಯಿ ಮಹಾಸಮಾಧಿ ಆಗುವವರೆಗೂ ಅವ್ರ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿ ಇಡಿಸಿ ಶಿರ್ಡಿಯಲ್ಲೇ ಅವರು ಇದ್ಬಿಡ್ತಾರೆ. ಸಾಯಿಬಾಬಾ ಮಹಾಸಮಾಧಿ ಸೇರಿದ ನಂತರ ಆಮೇಲೆ ಕೂಡ ಶಿರ್ಡಿ ಸಾಯಿ ಸಂಸ್ಥಾನವನ್ನು ದೀಕ್ಷಾ ದಕ್ಷತೆಗಳಿಂದ ತಮ್ಮ ಶರೀರ ತ್ಯಜಿಸುವವರೆಗೂ ಅಂದರೆ ಅವ್ರು ತಾವು ಹೋಗುವವರೆಗೂ 1929ರವರೆಗೂ ಅವ್ರು ನಡೆಸ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಇವರ ಧರ್ಮಪತ್ನಿ, ಒಬ್ಬ ಮಗ ಇರ್ತಾನೆ, ಆಮೇಲೆ 5 ಜನ ಪುತ್ರಿ ಇರ್ತಾರೆ. ಸಾಯಿಬಾಬಾನ ದಿವ್ಯ ಕರುಣಾ ಕಟಾಕ್ಷ ಇವರ ಕುಟುಂಬದ ಮೇಲೆ ಇದ್ದಿದ್ದರಿಂದ ಎಲ್ಲ ರೀತಿಯಲ್ಲಿ ಇವರು ಅಭಿವೃದ್ಧಿ ಹೊಂದಿ ಆನಂದದಿಂದ ಇದ್ದಾರೆ. ಈ ಅಣ್ಣಾ ಸಾಹೇಬ್ ದಾಬೋಳ್ಕರ್ ಅನ್ನೋರು 1910ರಲ್ಲಿ ಬಾಬಾರವರ ದಿವ್ಯ ದರ್ಶನಕ್ಕೆ ಪ್ರಾತಃ ಕಾಲದಲ್ಲಿ ಹೊರಟಂಥ ಸಮಯದಲ್ಲಿ ಬಾಬಾ ಅವ್ರು ಏನು ಮಾಡ್ತಿರ್ತಾರಂತೆ ಗೊತ್ತಾ, ಮುಖ ತೊಳ್ಕೊಂಡು ಗೋಧಿ ಬೀಸ್ತಾ ಇರ್ತಾರಂತೆ. ಸರಿ, ನೆಲದ ಮೇಲೆ ಗೋಣಿ ಚೀಲ ಹಾಸ್ಕೊಂಡು ಅದ್ರ ಮೇಲೆ ಬೀಸೋ ಕಲ್ಲನ್ನು ಇಟ್ಬಿಟ್ಟು ಒಂದು ಕೈಯಿಂದ ಗೋಧಿ ಹಾಕೊಳ್ಳೋದು, ಇನ್ನೊಂದು ಕೈಯಿಂದ ಬೀಸ್ತಾ ಇರೋದು, ಈ ಕಡೆ ಮಾಡ್ತಾ ಇರ್ತಾರೆ. ಇದು ಮರದಲ್ಲಿ ಗೋಧಿನ ತುಂಬಿಸಿ ಇಟ್ಟಿದ್ದಾರೆ. ಅವರು ಇದೇನಿದು ಬೀಸ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಆ ದಾಬೋಳ್ಕರ್ ಅವ್ರಿಗೆ ಅನುಮಾನ ಆಗುತ್ತೆ. ಅಲ್ಲ, ಈಗ ಗೋಧಿ ಹಿಟ್ಟನ್ನ ಬೀಸಿ ರೊಟ್ಟಿ ಮಾಡ್ಕೊಂಡು ತಿಂತಾರ, ಬಾಬಾ ಅವರು ಭಿಕ್ಷೆ ಅಂತಲೇ ಊಟ ಮಾಡ್ತಾರೆ, ಯಾಕೆ ಮತ್ತೆ ಈ ಹಿಟ್ಟು ಇವ್ರಿಗೆ ಅಂತ ತಮ್ಮನ್ನು ತಾವೇ ಪ್ರಶ್ನೆ ಅನ್ಕೋತಾ ಇರ್ತಾರೆ ಮನಸ್ಸಲ್ಲಿ. ಅಷ್ಟರಲ್ಲಿ ಅವರು ಕೆಲವರೆಲ್ಲ ಬಾಬಾ ಅವ್ರನ್ನ ನೋಡೋಕ್ಕೆ ಬಂದಿರ್ತಾರೆ. ಅವರು ಎಲ್ಲ ಅವ್ರದ್ದು ನೋಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ತುಂಬ ಬೆರಗಾಗ್ತಾರೆ. ಏನಿದು ಇವರು ಹಿಟ್ಟು ಬೀಸ್ತಿದ್ದಾರಲ್ಲ ಅಂತ. ಸರಿ, ದಾಬೋಳ್ಕರ್ ಅವ್ರ ಹೆಸರು. ಅವ್ರಿಗೆ ಬಾಬರ್ನೇ ಕೇಳೋಣ ತಾಳು ಅನಿಸುತ್ತೆ. ಅದು ಬೇಡಪ್ಪ, ಧೈರ್ಯ ಸಾಕಾಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅಷ್ಟರಲ್ಲಿ ಇಲ್ಲ ಪ್ರಜೆಗಳೆಲ್ಲರೂ, ಊರಿನ ಜನಗಳೆಲ್ಲರೂ ಬಂದಿರ್ತಾರೆ ತಂಡೋಪತಂಡವಾಗಿ. ಏನು ವಿಚಿತ್ರ ದೃಶ್ಯವನ್ನು ನೋಡ್ತಾ ಇದ್ದಾರೆ ಎಲ್ಲರೂ. ಇದನ್ನು ಯಾರೂ ಕೇಳ್ತಾ ಇಲ್ಲ. ಅಷ್ಟರಲ್ಲಿ ಏನಾಗುತ್ತೆ, ಒಂದು 4 ಜನ ಸ್ತ್ರೀಯರು
ಅವ್ರು ಮಸೀದಿ ಬಳಿ ಬರ್ತಾರೆ. ಬಿಡಿ ಬಾಬಾ ಅವರೇ ಬನ್ನಿ ಈ ಕಡೆ ನಾವು ಬೀಸ್ತೀವಿ ಅಂದ್ಬಿಟ್ಟು ಅವರೇ ಬೀಸೋಕ್ಕೆ ಶುರು ಮಾಡ್ತಾರೆ. ಸರಿ, ಇವರೆಲ್ಲ ನೋಡ್ತಾ ಇರ್ತಾರೆ ಜನಗಳೆಲ್ಲ, ಅವ್ರಿಗೆ ತೋರಿಸ್ದಾಗ ಮಾತಾಡ್ಕೋತಿರ್ತಾರೆ. ಆ ಗೋಧಿ ಎಲ್ಲ ಬೀಸಾಯಿತು. ಬೀಸಿದ್ಮೇಲೆ ಆ ಮಹಿಳೆಯರೆಲ್ಲ ಹಿಟ್ಟು ತೊಗೊಂಡು ಹೋಗೋಕ್ಕೆ ನೋಡಿದ್ರು. ಅಷ್ಟೊತ್ತರೆಗೂ ಸುಮ್ಮನೆ ಇದ್ದರು ಬಾಬಾ. ಆಮೇಲೆ ಅವ್ರು ನೋಡ್ಬಿಟ್ಟು, ಇದೇನು ನಿಮ್ಮ ಅಪ್ಪನ ಸೊತ್ತ ಇದು ತೊಗೊಂಡೋಗೋದಕ್ಕೆ, ಮರ್ಯಾದೆಯಿಂದ ತೆಗ್ದಿರೋ ಹಿಟ್ಟನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ತೊಗೊಂಡೋಗ್ಬಿಟ್ಟು ಈ ಊರಲ್ಲಿ 4 ಮೂಲೆ ಇದೆಯಲ್ಲ, 4 ಮೂಲಿನ ಸರಹದ್ದಿಲಿ ಚೆಲ್ಬಿಟ್ಟು ಬನ್ನಿ, ನೀವು ಮನೆಗೆ ತೊಗೊಂಡೋಗೋಕ್ಕಲ್ಲ ಇದು ಬೀಸಿರೋದು ಅಂತ ಪ್ರೀತಿಯಿಂದ ಗದ್ದಿರ್ತಾರೆ. ಆ ಮಾತನ್ನು ಕೇಳಿದ ಅವ್ರಿಗೆ ನಾಚಿಕೆ ಆಗುತ್ತೆ. ಸರಿ ಆಯಿತು ಬಾಬಾ ಅಂದ್ಬಿಟ್ಟು ಬಾಬಾ ಅವ್ರು ಹೇಳಿದ ಹಾಗೆಯೇ ಊರಲ್ಲಿ ಸುತ್ತ 4 ದಿಕ್ಕಲ್ಲೂ ಆ ಶಹರ ಉದ್ದಕ್ಕೂ ಎಲ್ಲ ಚೆಲ್ಕೊಂಡು ಬರ್ತಾರೆ. ಆಮೇಲೆ ಇದು ಯಾಕೆ ಈ ಥರ ಮಾಡಿದ್ರು ಅಂತ ಅವ್ರಿಗೆ ಒಂದು ಅವ್ರು ಕೇಳ್ತಾರೆ, ಯಾಕೆ ಈ ಥರ ಮಾಡಿದ್ರಿ ಬಾಬಾ, ಏನು ಈ ಸಮಾಚಾರ ಅಂತ. ಆವಾಗ ಹೇಳ್ತಾರೆ, ಈ ಊರು ತುಂಬ ಕಾಲರ ವ್ಯಾಧಿ ಸೋಕಿದೆ, ಅದನ್ನು ಸರಹದ್ದಿನಿಂದ ದಾಟಿಸ್ಕೊಂಡು ಅದನ್ನು ನಾಶ ಮಾಡೋದಕ್ಕೋಸ್ಕರ ಬಾಬಾ ಈ ರೀತಿ ಒಂದು ಆಜ್ಞೆ ಮಾಡಿದ್ದಾರೆ ಅಂತ. ಅವರು ಬೀಸಿದ್ದು ಗೋಧಿ ಎಲ್ಲ, ಅದು ಬೀಸಿದ್ದು ಕಾಲರ ರೋಗವನ್ನು ಬೀಸಿದ್ರು ಅಂತ ಹೇಳ್ತಾರೆ. ಆವಾಗ ಶಿರಡಿಯಲ್ಲಿ ಕಾಲರ ವ್ಯಾಧಿ ಪೂರ್ತಿಯಾಗಿ ನಶಿಸಿ ಹೋಗುತ್ತಂತೆ. ಆ ಸಾಯಿಬಾಬಾರ ವಿಚಿತ್ರ ಲೀಲೆಗಳನ್ನೆಲ್ಲ ಸೇರಿಸಿ ಬಾಬಾರ ದಿವ್ಯ ಚರಿತ್ರೆಯಾಗಿ ಅವರ ಅನುಮತಿಯನ್ನು ಪಡ್ಕೊಂಡು ಅವರ ಕಟಾಕ್ಷದಿಂದಲೇ ಬರೀಬೇಕು ಅಂತ ದಾಬೋಳ್ಕರ್ ಅವರು ಸಂಕಲ್ಪ ಮಾಡ್ಕೊಳ್ತಾರೆ, ಕೇಳ್ತಾರೆ. ಆಗ ಅವರು ಒಪ್ಪಿಗೆ ಕೊಡ್ತಾರೆ. ಹಾಗಾಗಿ ಅವರು ಸಾಯಿ ಚರಿತ್ರೆಯನ್ನು ಬರೀತಾರೆ. ಈ ಬೀಸೋಕಲ್ಲನ್ನು ಸರಿಸುಮಾರು ಬಾಬಾ ವಿರಾಮವಿಲ್ಲದಲೇ ಹೆಚ್ಚು ಕಡಿಮೆ ಒಂದು 60 ವರ್ಷಗಳ ಕಾಲ ಬೀಸ್ತಾ ಹೋಗ್ತಂತೆ. ಈ ಬೀಸೋಕಲ್ಲಿನಲ್ಲಿ ರೋಗಗಳನ್ನ ಚಿವುಟಾಕೋದಷ್ಟೇ ಅಲ್ಲ, ತನ್ನ ಭಕ್ತರು ಮಾಡಿದ ಎಷ್ಟೋ ಜನ್ಮಗಳಿಂದ ಜನ್ಮಾಂತರದಿಂದ ಬೆನ್ನತ್ಕೊಂಡು ಬಂದಿರುತ್ತಲ್ಲ ಪಾಪಕರ್ಮ, ಆ ಪಾಪಕರ್ಮಗಳನ್ನೆಲ್ಲ ಬೇರೆ ಸಹಿತ ನಾಶ ಮಾಡಿ ಅವ್ರಿಗೊಂದು ನೆಮ್ಮದಿಯನ್ನು ಒದಗಿಸ್ಕೊಡ್ತಾ ಇರ್ತಾರೆ ಸಾಯಿಬಾಬಾ ಅವರು. ಹಾಗಾಗಿ ಸಾಯಿಬಾಬಾ ಅವರು ಈ ಹಿಟ್ಟನ್ನು, ಈ ಬೀಸೋಕಲ್ಲನ್ನ ಹೀಗೆ ಹೇಳ್ತಾರೆ, ಈ ಬೀಸೋಕಲ್ಲಿನ ಕೆಳಗಿನ ಕಲ್ಲು ಕರ್ಮ, ಹಾಗೆ ಮೇಲಿನ ಕಲ್ಲು ಭಕ್ತಿ, ಹಾಗೆ ಹಿಟ್ಟು ಪವಿತ್ರ ಜ್ಞಾನ ಅಂತ ತಿಳ್ಕೋಬೇಕು. ಪಾಪಗಳು ಸಮಸ್ತ ಕೋರಿಕೆಗಳು ಪೂರ್ತಿಯಾಗಿ ನಶಿಸದೆ ಹೊರತು ಆತ್ಮ ಸಾಕ್ಷಾತ್ಕಾರ ಆಗಲ್ಲ. ಹಾಗಾಗಿ ಯಾರಿಗಾದರೂ ಆಗಲಿ ಮೊದಲು ಅಹಂಕಾರ ಮತ್ತು ಕೋಪವ ಅದನ್ನು ಮೊದಲು ಬಿಡಬೇಕು. ಎಲ್ಲ ತಾವು ಮಾಡಿರೋ ಕರ್ಮಗಳನ್ನ ತಾವು ನಶಿಸ್ಕೊಂಡು ಆನಂತರನೇ ನಾವು ಹೊಸ ಮನುಷ್ಯರು ಆಗಬೇಕು ಅನ್ನೋದನ್ನು ಬಾಬಾರವರು ಹೇಳ್ತಾರೆ. ಆಮೇಲೆ ಹೀಗೆ ಆಯಿತು ಅಂದರೆ ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ, ಮೊದಲು ಅಹಂಕಾರ ಕೋಪ ನಶಿಸಿ ಹೋಗಬೇಕು ಅಂತ. ಏನಪ್ಪ ಅದಕ್ಕೊಂದು ನಿದರ್ಶನ ಕೊಡ್ತಾರೆ. ಹೇಮಾತ್ ಪಂತು ಮನಸ್ಸಿನಲ್ಲಿ ಬಾಬಾರ ಚರಿತ್ರೆ ಬರೀಬೇಕು ಅಂತ ಯೋಚನೆ ಆಗುತ್ತೆ. ಆವಾಗ ಏನು ಮಾಡೋದು, ಅಲ್ಲ ಈಗ ಬೇಕಾದರೆ ಹಂಗೆ ಚಾಚಿ ಆಕಾಶನೂ ಬೇಕಾದ್ರೆ ಮುಟ್ಬಿಡ್ಬೋದು, ಈ ಸಾಗರದ ಆಳವನ್ನು ಕೂಡ ನಾವು ಗಂಭೀರವಾಗಿ ಎಷ್ಟು ಅಂತ ತಿಳ್ಕೊಂಬಿಡ್ಬೋದು, ಇಡೀ ಭೂಮಂಡಲವನ್ನೆಲ್ಲ ಒಂದು ಸುತ್ತಾಕೊಂಬಂದ್ಬಿಡ್ಬೋದು. ಆದರೆ ಅನಂತವಾದ ಅಂತ್ಯವೇ ಇಲ್ಲದಂತಹ ಅನಂತ ಕೋಟಿ ರೂಪಗಳ ತೇಜಸ್ಸನ್ನು ಹೊಂದಿರುವಂಥ ಅಖಂಡ ಮಹಿಮಾನ್ವಿತನಾದಂಥ ಸಾಯಿಬಾಬಾ ಅವರ ಚರಿತ್ರೆಯನ್ನು ಬರೆಯೋದು ಸಾಧ್ಯವಾ? ಅದು ಈ ಅನುಮಾನ ನನಗೆ ಕಾಡ್ತಾ ಇದೆ ಅಂಥೇಳಿ ಪಂತವರು ಬಾಬಾರವರ ದಿವ್ಯ ಅನುಗ್ರಹಕ್ಕಾಗಿ ತುಂಬ ಸಲ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಒಂದು ಭಾಗನೇ ಶ್ಯಾಮನನ್ನು ಭೇಟಿಯಾಗಿದ್ದು. ಶ್ಯಾಮ ತುಂಬ ಒಳ್ಳೆ ಇದಾಗಿರ್ತಾರಲ್ವ, ಹಾಗಾಗಿ ಶ್ಯಾಮನ ಮೂಲಕ ಬಾಬಾರನ್ನು ಕೇಳ್ತಾರೆ ಅವರು. ಶ್ಯಾಮ ಬಾಬಾ ಅವರ ಅನುಚರ ಅವನು. ಬಾಬಾ ಅಂದರೆ ಅಪಾರವಾದ ಭಕ್ತಿ ಶ್ಯಾಮನಿಗೆ, ಹಾಗೆ ತುಂಬ ಪ್ರೇಮ, ತುಂಬ ವಿಶ್ವಾಸ. ಸರಿ, ಅವ್ರಿಗೆ ಶ್ಯಾಮನಿಗೆ ತನ್ನ ಕೋರಿಕೆಯನ್ನು ತಿಳಿಸಿ ಬಾಬನ ಕೇಳಪ್ಪ ಅಂಥೇಳಿ ಪ್ರೋತ್ಸಾಹಿಸ್ತಾರೆ ಹೇಮತ್ ಪಂತ್ ಅವರು. ಸರಿ, ಶ್ಯಾಮ ಏನು ಮಾಡ್ತಾನೆ, ಬಾಬಾ ಅವ್ರಿಗೆ ಏನೋ ಹಿಂಗೆ ಅದು ಇದು ಒಂದು ಸಪರ್ಯಗಳನ್ನ ಸಲ್ಲಿಸ್ತಾ ಇರ್ತಾನೆ. ಆವಾಗ ಬಾಬಾ ಅಣ್ಣಾ ಸಾಹೇಬು ತಮ್ಮ ದಿವ್ಯವಾದ ಒಂದು ಜೀವನ ಚರಿತ್ರೆಯನ್ನು ಬರೀಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತಾವು ಒಪ್ಪಿಗೆ ಕೊಟ್ಟು ದಯವಿಟ್ಟು ಸಂಪೂರ್ಣವಾಗಿ ಸಹಾಯ ಸಲಹೆಗಳನ್ನ ನೀವು ಅವ್ರಿಗೆ ಕೊಟ್ಟರೆ ಅವರು ಆನಂದ ಆಗುತ್ತೆ, ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅಂತ ಪಂತ್ ಹೇಳಿದನ ಬಾಬಾಗೆ ಮನವಿ ಮಾಡ್ಕೊಳ್ತಾರೆ. ಅದನ್ನು ಕೇಳಿ ತುಂಬ ಇದಾಗೋಗುತ್ತೆ. ಬಾಬಾ ಅವರ ಹೃದಯ ಕರಗಿ ನೀರಾಗ್ಬಿಡುತ್ತೆ. ಆಗ ಆಯಿತು, ಬರೆಯೋಕ್ಕೆ ಹೇಳು, ನನ್ನ ಸಂಪೂರ್ಣ ಸಹಾಯ ಸಹಕಾರ ಇದು ಸದಾ ಇರುತ್ತೆ ಅಂತ ಹೇಳು ಅಂತ ಹೇಳಿ ಆತ ಕೇವಲ ನಿಮಿತ್ತ ಮಾತ್ರ. ಆತನ ಮೂಲಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಕಥೆಯನ್ನು ಬರೆಸ್ಕೊಂಡು ನನ್ನ ಭಕ್ತರ ಕೋರಿಕೆಯನ್ನು ನೆರವೇರಿಸ್ತೀನಿ ಅಂತ ಬಾಬನ್ಗೆ ಹೇಳ್ತಾರೆ. ಯಾರು ನಮ್ಮ ಸಾಯಿಬಾಬಾ ಅಂತ ಹೇಳ್ತಾರೆ. ಕಾಕಾ ಸಾಹೇಬ್ ದೀಕ್ಷಿತ್ ಆಮೇಲೆ ನಾನಾ ಸಾಹೇಬ್ ಚಂದೋಳ್ಕರ್ ಅಂತ ಇಬ್ಬರು ಇರ್ತಾರೆ. ಅವರಿಬ್ಬರು ಹೇಮಾತ್ ಪಂತ್ಗೆ ಒಳ್ಳೆ ಸ್ನೇಹಿತರು. ಸರಿ, ಸಲಹೆಗಳನ್ನ ಕೊಡ್ತಾರೆ. ಒಂದು ಸತಿ ಶಿರ್ಡಿಗೆ ಹೋಗಿ ಬಾಬಾ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಆಗ ಪಂತ್ಗೆ ತುಂಬ ತೊಂದರೆಗಳು,
ಏನೇನೋ ಅಡಚಣೆಗಳು ಆಗದೇ ಇಲ್ಲ ಹೋಗೋದಕ್ಕೆ. ಏನು ಮಾಡೋದು, ಆಗ್ತಾನೆ ಇಲ್ವಲ್ಲ ಅನ್ಕೋತಿರ್ತಾರೆ. ಅವ್ರ ಸ್ನೇಹಿತನ ಮಗನಿಗೆ ದೊಡ್ಡ ಕಾಯಿಲೆ ಏನೋ ಬಂದ್ಬಿಡುತ್ತೆ. ಅವ್ರ ಗುರುಗಳ ಪಕ್ಕದಲ್ಲೇ ಇದ್ದರೂ ಕೂಡ ಏನು ಪ್ರಯೋಜನ ಆಗಲ್ಲ. ಅದನ್ನು ನೋಡಿ ಪಂತವರು ಅವ್ರದ್ದು ಫ್ರೆಂಡ್ಗೆ ಹೇಳ್ತಾರೆ, ಸಹಾಯ ಮಾಡೋಕ್ಕೆ ಆಗದಲ್ಲಿರೋ ಗುರು ಇದ್ದು ಪ್ರಯೋಜನ ಏನಪ್ಪ, ಏನು ಮಾಡೋಕ್ಕೂ ಯಾರಿಗೂ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತಂತಾರೆ. ಆವಾಗ ಸಾಹೇಬು ಬಾಂದ್ರಕ್ಕೆ ಬಂದು ಹೇಮಾತ್ ಪಂತನ ಮೇಲೆ ಸಿಟ್ಟಾಗ್ತಾನೆ. ಯಾಕೆ ಇನ್ನು ಶಿರ್ಡಿಗೆ ಹೋಗಿಲ್ಲ ಅಂತ ಕೇಳ್ತಾರೆ. ಆವಾಗ ಪಂತ್ ಬಾಂದ್ರಾದಲ್ಲಿ ಮನ್ನಾಡ್ಗೆ ಹೋಗೋ ರೈಲನ್ನು ಹತ್ಬಿಡ್ತಾರೆ. ಟಿಕೆಟ್ ತೊಗೊಂಡು ರೈಲಲ್ಲಿ ಕೂತ್ಕೋತಾರೆ. ಆವಾಗ ಒಬ್ಬರು ಮುಸ್ಲಿಮರು ಬಂದು ಮಾತಾಡ್ತಾರೆ, ನೀನು ಮನ್ನಾಡಲ್ಲಿ ಇಳಿಬೇಡ, ಮನ್ನಾಡಲ್ಲಿ ರೈಲ್ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು. ಮಾರನೇ ದಿನ 10 ಗಂಟೆ ಆದರೂ ಪಂತ್ ಶಿರ್ಡಿಗೆ ಹೋಗೋದಕ್ಕೆ ಆಗಲ್ಲ. ಆಗಲೇ ಇವರು ಕಾಕಾ ಸಾಹೇಬ್ ಅಂತ ಇದ್ರಲ್ಲ, ಅವ್ರು ಎದುರಿಗೆ ನೋಡ್ತಾ ಇರ್ತಾರೆ. ಆಗ ಒಂದಿಷ್ಟೊಂದು 1910ನೇ ಇಸ್ವಿ. ಸರಿ, ಶಿರ್ಡಿಯಲ್ಲಿ ಸಾಕಿವಾಡ ಒಂದೇ ಒಂದು ಇದ್ದಿದ್ದಲ್ಲಿ ಪಂತ್ಗೆ ಬಾಬಾ ಅವರ ದರ್ಶನ ಮಾಡಬೇಕು ಅಂತ ಒಂದು ಆಸೆ, ಕಾತ್ರ. ಸರಿ, ತಾತ್ಯ ಸಾಹೇಬು ನೂಲ್ಕುರು ವಾಡದ ಅಂಚಲಿ ಬಾಬಾ ಇದ್ದರು. ಧೂಳಿ ದರ್ಶನದಾದಮೇಲೆ ಬಾಬಾ ಚರಣಗಳನ್ನ ಸ್ಪರ್ಶಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡ್ರು. ಹೋಗಿ ನಮಸ್ಕಾರ ಮಾಡಿದ್ರು. ಪಂತ್ ಅವ್ರಿಗೆ ತುಂಬ ಆನಂದ ಆಗೋಯ್ತು. ಅಂದರೆ ಅವರು ತಮ್ಮ ಶರೀರವನ್ನೇ ಮರ್ತು ಹೋಗುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ರು. ಅಷ್ಟು ಖುಷಿಯಾಗೋಯ್ತು. ತನ್ನನ್ನು ಶಿರ್ಡಿಗೆ ಹೋಗುವಂಥ ಪ್ರೋತ್ಸಾಹಿಸ್ತಾರಲ್ಲ, ಹೋಗಲಿಲ್ಲ ನೀನು, ಯಾಕೆ ಹೋಗಿಲ್ಲ, ಹೋಗ್ಬಿಟ್ಟು ಬನ್ನಿ ಅಂತಾರಲ್ಲ, ಅವ್ರನ್ನೆಲ್ಲರನ್ನೂ ಮನಸ್ಸಲ್ಲಿ ಜ್ಞಾಪಿಸ್ಕೊಂಡು ಅವ್ರಿಗೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸಿ ಸಾಯಿಬಾಬಾ ಅವರ ದಿವ್ಯ ದರ್ಶನ ಆಗೋದಕ್ಕೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ, ಹೋಗಿ ಅಂತ ಹೇಳಿದಕ್ಕೆ ನಾನು ಬಂದಿದ್ದೀನಿ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ, ಅವ್ರಿಗೂ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ತುಂಬ ಖುಷಿಯಾಗಿರ್ತಾರೆ. ಸರಿ, ಸಾಯಿಬಾಬಾ ಅವ್ರನ್ನ ನೋಡಿ ಅವರ ಚರಣ ಸ್ಪರ್ಶ ಮಾಡಿದ ತಕ್ಷಣವೇ ಇವ್ರಿಗೆ ಆನಂದ, ಅಷ್ಟು ಆನಂದಮಯ ಆಗೋಗುತ್ತೆ, ತುಂಬ ಆನಂದ ಆಗೋಗ್ಬಿಡುತ್ತೆ. ಸಾಯಿಬಾಬಾ ಅವರ ದಿವ್ಯ ದರ್ಶನದಿಂದ ಯಾರಿಗೇ ಆಗಲಿ ಅವ್ರ ಹಿಂದಿನ ಆಲೋಚನೆಗಳೆಲ್ಲ ಬದಲಾಗೋಗುತ್ತೆ. ಪಂತ್ ವಿಷಯದಲ್ಲೂ ಹಾಗೆ ಆಗುತ್ತೆ. ಬಾಬಾ ಅವರ ದರ್ಶನ, ಅವ್ರ ಬಾಬಾ ಸ್ಪರ್ಶ, ಎಷ್ಟೋ ಜನರ ಪಾಪಗಳು, ಕೆಟ್ಟ ಕರ್ಮಗಳೆಲ್ಲ ಕರ್ಗೋಗುತ್ತೆ. ಬಾಬಾ ಅವರ ದರ್ಶನದಿಂದ ಅವರ ಸೃಷ್ಟಿ ಎಲ್ಲ ಇಡೀ ಬಾಬಾ ದಿವ್ಯಮಯವಾಗಿಯೇ ಗೋಚರಿಸುತ್ತೆ. ಎಲ್ಲ ಕಡೆಯಲ್ಲೂ ಬಾಬಾನೇ ಕಾಣ್ತಾರೆ. ಶಿರ್ಡಿಯಲ್ಲಿ ಪಂತ್ ಮತ್ತು ಬಾಲಾ ಸಾಹೇಬ್ ಅವ್ರ ಬಾಟೆಗೆ ಗುರುಗಳ ಅವಶ್ಯಕತೆ ಕುರಿತು ಒಂದು ವಾಗ್ವಾದ ನಡೆಯುತ್ತೆ. ಸ್ವೇಚ್ಛಾಜೀವಿಗಳಾದ ನಾವು ಮನಸ್ಸನ್ನು ಕೊಂದು ಯಾರಿಗೋ ಯಾಕೆ ತಲೆ ಬಗ್ಸ್ಬೇಕು ಅಂತ ಒಬ್ರು ಹೇಳ್ತಾರೆ. ಅಯ್ಯೋ, ನಮ್ಮ ಪ್ರಾರಬ್ಧ ಹೇಗಿದ್ರೆ ಹಾಗಾಗುತ್ತೆ ಬಿಡ್ರಿ, ಏನು ಮಾಡಿದ್ರೇನು, ಏನಾಗಬೇಕಾದ್ರೆ ಅದು ಹಾಗೆ ಆಗಬೇಕು, ನಾವು ಬೇಡ ಅಂದ್ರೂ ನಮ್ಗೆ ಬರಬೇಕಾದ್ ಬಂದೇ ಬರುತ್ತೆ, ಅಥವಾ ನಮಗೆ ಇದು ಬೇಡ ಅಂದ್ರೂ ಅದು ಹಾಗೆ ಆಗುತ್ತೆ, ಇಲ್ಲ ನಮ್ಗೆ ಇದು ಬೇಡಪ್ಪ ಅಂದರೂ ಅದೇನು ಬರದಲ್ಲಿ ಇರುತ್ತಾ, ಬೇಡಪ್ಪ ಅಂದರೂ ಬಂದೇ ಬರುತ್ತೆ, ಹೀಗೆಲ್ಲ ಆಗುತ್ತೆ. ಹೀಗೆ ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತಾರೆ. ಹೀಗೆ ಒಂದೊಂದು ಗಂಟೆಗಳ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆದರೆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಕೊನೆಗೆ ಹೋಗ್ಲಿ ಬಿಡಪ್ಪ, ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಅಹಂಕಾರ ಅನ್ನೋ ಒಂದು ಭೂತ ಮನುಷ್ಯನಲ್ಲಿ ಪ್ರವೇಶ ಮಾಡಿದ್ರೆ ಹೀಗೆ ವಿಚಿತ್ರವಾಗಿ ವಾಗ್ವಾದಗಳು ನಡೀತಿರುತ್ತವೆ. ಸರಿ, ಇಬ್ಬರು ಮಸೀದಿಗೆ ಹೋಗ್ತಾರೆ. ಆಮೇಲೆ ಆ ಬಾಬಾ ಕಾಕ ನೋಡ್ಬಿಟ್ಟು, ಏನಯ್ಯ ವಾಡೆ ಸಂಗತಿ, ಏನು ನಡೀತು, ಏನು ಹೇಮತ್ ಪಂತ್ ಏನಂತಾನೆ ಅಂತ ಕೇಳಿದ ತಕ್ಷಣ ಬೆರಗಾಗಿ ಹೋಗ್ತಾರೆ. ಇದು ಇಲ್ಲಿ ನೋಡಿದ್ರೆ ವಾಡೆ ಎಷ್ಟು ದೂರ ಇದೆ, ನಾವು ವಾದ ಮಾಡಿದ್ದೆಲ್ಲ ಬಾಬಾ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಅಲ್ಲ ನಾವು ವಾದ ಮಾಡಿದ್ದು ಎಷ್ಟು ದೂರ ಇದೆ, ಅಲ್ಲಿ ವಾದ ಮಾಡಿದ್ದು, ಈ ಬಾಬಾ ಅವ್ರಿಗೆ ಹೆಂಗೆ ಗೊತ್ತಾಯಿತು, ಅಯ್ಯೋ ಹಾಗಾದರೆ ಬಾಬಾ ಅವರು ಸರ್ವಜ್ಞರು ಅಂತ ಮನಸಲ್ಲೇ ಪಂತವರು ಯೋಚನೆ ಮಾಡ್ಕೊಳ್ತಾರೆ. ಆಗ ಬಾಬಾ ನನ್ನನ್ನು ಹೇಮಾತ್ ಪಂತ್ ಅಂತ ಕರೆಯೋದ್ರಲ್ಲಿ ಇರುವಂಥ ಅಂತರಾರ್ಥ ಏನಿರಬಹುದು, ಅವರು ಒಬ್ಬರು ಮಹಾಪಂಡಿತೋತ್ತಮರು, ಒಂದು ಚಿಂತಾಮಣಿ ರಾಜ್ಯ ಪ್ರಶಸ್ತಿ ಅನ್ನುವಂಥ ಮಹಾಗ್ರಂಥವನ್ನು ಬರೆದಂಥ ಮಹಾಕವಿ ಆ ಹೇಮಾತ್ ಪಂತನವರು. ಇಷ್ಟೇ ಅಲ್ಲದೆ ಮೋಡಿ ಭಾಷೆಯನ್ನು ಕೂಡ ಸೃಷ್ಟಿ ಮಾಡಿದಂತಹ ಮಹಾವಿಧಾತ ಅವರು. ಭಾಷೆಯಲ್ಲಿ ಒಂದು ಹೊಸ ವಿಧಾನವನ್ನು ಕಂಡಿಡಿದಂತಹ ಮಹಾನ್ ಮೇಧಾವಿ, ಹಾಗೆ ಗಣಿತವನ್ನು ಕಂಡಿಡಿದಂಥವರು ಅವರು ಅಂಥ ಪುಣ್ಯವಾದ ಒಳ್ಳೆಯವ್ರ ಹೆಸರಿಂದ ನನ್ನನ್ನು ಕರೆಯೋದು ಇದೇನಪ್ಪ, ನನ್ನಲ್ಲಿರೋ ಅಹಂಕಾರವನ್ನು ಪೂರ್ತಿಯಾಗಿ ನಾಶ ಮಾಡಬೇಕು ಅಂತಲೇ ಅವರು ಥರ ಕರೀತಿರೋದು ಅಂತೇಳಿ ಅಂದ್ಕೊಂಡು ದಾಬುಳ್ಕರ್ಗೆ ಅನಿಸುತ್ತೆ. ಹೀಗೆ ಹೇಮಾದವ್ರಿಗೆ ಬಾಬಾ ಅವರು ಅಭಯವನ್ನು, ಆಶೀರ್ವಾದವನ್ನು ಕೊಟ್ಟು, ಹೇಮಾತ್ ಪಂತ್ ನೀನು ಬರೆಯುವಂಥ ನನ್ನ ದಿವ್ಯ ಚರಿತ್ರೆಗೆ ನನ್ನ ಸಂಪೂರ್ಣ ಸಹಕಾರ, ಆಶೀರ್ವಾದ ಇರುತ್ತೆ. ನೀನು ನಿರ್ಭೀತಿಯಿಂದ, ನೀನು ಆರಾಮಾಗಿ ಏಕಾಗ್ರತೆಯಿಂದ, ಒಳ್ಳೆಯ ಮನಸ್ಸಿನಿಂದ ನೀನು ಕೆಲಸವನ್ನು ನಿರ್ವಹಿಸು. ನನ್ನ ಲೀಲೆ, ನನ್ನ ಮಹಿಮೆಗಳನ್ನ ಬರೀಬೇಕಾದ್ರೆ ನನ್ನ ಪ್ರತಿ ವಾಕ್ ಬಗ್ಗೆ ಪರಿಪೂರ್ಣ ಭಕ್ತಿ, ವಿಶ್ವಾಸ, ನಂಬಿಕೆ ಇಟ್ಕೊಂಡು ನೀನು ಅದನ್ನು ಬರಿ. ಆಗ ನಿನ್ನಲ್ಲಿ ಒಂದು ಒಳ್ಳೆಯ ಒಂಥರ ಪ್ರೇಮ, ಅನುರಾಗ, ಭಕ್ತಿ, ಬಾಂಧವ್ಯಗಳು ತರಂಗದ ಹಾಗೆ ಧಾವಿಸಿ ಬರುತ್ತವೆ. ನನ್ನ ಲೀಲಾಸಾಗರವಾದ ಈ ತರಂಗಗಳಲ್ಲಿ ಓಲಾಡಿದವ್ರಿಗೆ ಪರಿಪೂರ್ಣ ಶಾಂತಿ, ಆನಂದ ಸಿಗುತ್ತೆ ಕಣಪ್ಪ ಅಂತ ಹೇಳ್ತಾರೆ. ಆಮೇಲೆ ಶಾಮನ್ಗೆ ಹೇಳ್ತಾರೆ,
ನೋಡಿ ಶ್ರಮ, ನನ್ನ ನಾಮ ಜಪವನ್ನು ಯಾರು ಭಕ್ತಿಯಿಂದ ಮಾಡ್ತಾರೋ ಅವ್ರಿಗೆ ಅವರು ಅಪೇಕ್ಷಿಸಿದನ್ನೆಲ್ಲ ನಾನು ನೆರವೇರಿಸ್ತೀನಿ. ನನ್ನ ಮೇಲೆ ಭಾರ ಹಾಕಿದ್ರೆ ಆ ಹಾಕಿದ ಭಾರವನ್ನು ನಾನು ಆನಂದದಿಂದ ಸ್ವೀಕಾರ ಮಾಡ್ತೀನಿ. ಯಾಕೆಂದರೆ ನನ್ನನ್ನು ಯಾರು ಭಕ್ತಿಯಿಂದ ಪೂಜಿಸ್ತಾರೋ ಅವ್ರ ಮನೆಯಲ್ಲಿ ನಾನು ಇರ್ತೀನಿ, ಅವರೆಲ್ಲ ಸಂಕಷ್ಟಗಳನ್ನು ನಾನು ಹೋಗ್ಲಾಡಿಸ್ತೀನಿ ಅಂತ ಹೇಳ್ತಾರೆ. ಮತ್ತು ಇದೆಲ್ಲದನ್ನು ಕೇಳಿಸ್ಕೊಳ್ಳೋಂಥ ಪಂತು ಈ ಸಾಯಿ ಚರಿತ್ರೆ ಬರೆದ್ರೆ ಹೆಸರಿಗೆ ಮಾತ್ರ ನಾನು ಇರ್ತೀನಿ, ಅದು ಈ ಹೆಗ್ಗಳಿಕೆ ಈ ಘನತೆ ಮಾತ್ರ ಬಾಬಾರಿಗೆ ದಕ್ಕುತ್ತೆ. ಈ ಜೀವನ ಚರಿತ್ರೆಯನ್ನು ನನ್ನಿಂದ ಬರೆದಂತಹ ಘನತೆ ಬಾಬಾರವ್ರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಹೀಗೆ ಈ ಸಾಯಿ ಜೀವನ ಚರಿತ್ರೆ ಈ ಬಗ್ಗೆ ಗೌರವ ಭಾಗ್ಯ ಏನೇನೋ ಸಿಗುತ್ತೋ ಅದೆಲ್ಲವುದು ಸಾಯಿ ಭಗವಾನರಿಗೆ ಸಲ್ಲಬೇಕೆ ವಿನತ್ರ ನನಗಂತೂ ನನಗೆ ಯಾವುದು ಕಿಂಚಿತ್ತು ನಾನು ಅರ್ಹನೇ ಅಲ್ಲ. ನಾನೊಂದು ಬ್ರಹ್ಮಕುಲದಲ್ಲಿ ಹುಟ್ಟಿರ್ಬೋದು, ಶಾಸ್ತ್ರ ಸ್ಮೃತಿ ವೇದ ಅಧ್ಯಯನ ಇದೆಲ್ಲದನ್ನು ನಾನೇನು ಅಷ್ಟೊಂದೆಲ್ಲ ನಾನೇನು ಮಾಡಲಿಲ್ಲ. ಎಲ್ಲದನ್ನು ಬಾಬಾ ಅವರೇ ಒದಗಿಸ್ಕೊಡ್ತಾರೆ ಅನ್ನುವಂಥ ಬಲವಾದ ನಂಬಿಕೆ, ಬಲವಾದ ವಿಶ್ವಾಸ ನನ್ನಲ್ಲಿದೆ ಅಂತ ಯೋಚನೆ ಮಾಡಿಕೊಂಡು ಇವರು ಶುರು ಮಾಡ್ತಾರೆ. 1916ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗ್ತಾರೆ. ಆ ಬರುವ ಪೆನ್ಷನನ್ನು ಸಂಸಾರದ ನಿರ್ವಹಣೆಗಾಗಿ ಕೊಟ್ಟು ಬಂದು ಗುರುಪೂರ್ಣಿಮಾ ದಿವಸ ಭಕ್ತಾದಿಗಳೊಂದಿಗೆ ತಾವು ಕೂಡ ಬಂದು ಬಾಬಾರ ದರ್ಶನವನ್ನು ಮಾಡ್ತಾರೆ. ಆಗ ಅಲ್ಲೇ ಇದ್ದಂತಹ ಅಣ್ಣ ಚಿಂಚಣಿಕರವರು ಬಾಬಾ ಅವ್ರನ್ನ ಕಂಡು ಹೇಳ್ತಾರೆ, ಬಾಬಾ ನೀವು ಈ ಅಣ್ಣ ಸಾಹೇಬ್ರ ಮೇಲೆ ಕರುಣೆ ತೋರಿಸಿ, ಅವ್ರಿಗೆ ಬರುವಂಥ ಪೆನ್ಷನ್ ಹಣ ಸಂಸಾರ ಜೀವನಕ್ಕೆ ಸಾಕಾಗೋದಿಲ್ಲ, ಅವ್ರಿಗೆ ಬೇರೆ ಏನಾದರೂ ಒಂದು ಆಧಾರವನ್ನು ಮಾಡಿಕೊಡಿ, ಇಲ್ಲಾಂದರೆ ಬೇರೆ ಏನಾದರೂ ಕೆಲಸವನ್ನು ಏರ್ಪಾಡು ಮಾಡಿ ಅಂತ ಪ್ರಾರ್ಥಿಸ್ತಾ ಕೇಳ್ತಾರೆ. ಆಗ ಪಂತನ ಕುರಿತು ಅವ್ರ ಮಾತನ್ನು ಸಮಾಧಾನದಿಂದ ಬಾಬಾ ಅವ್ರು ಕೇಳಿಕೊಂಡು ಅವನು ಊಟ ತಿಂಡಿಗಳಿಗೆ ಯಾವ ಕೊರತೆನೂ ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಅಂದಹಾಗೆ ಇನ್ಮೇಲೆ ಅವನು ತನ್ನ ಮನಸ್ಸನ್ನು ನನ್ನ ಮೇಲೆ ಇಡೋದಕ್ಕೆ ಹೇಳು, ಕೆಟ್ಟ ಜನರ ಸಹವಾಸ ಕೆಲಸಕ್ಕೆ ಬರೋದಿಲ್ಲ, ಅವುಗಳನ್ನ ಕೆಟ್ಟ ಜನರ ಸಹವಾಸನ ಬಿಡೋದಕ್ಕೆ ಹೇಳು, ನನ್ನನ್ನು ಮನಸಾರೆ ಪೂಜಿಸೋದಕ್ಕೆ ಹೇಳು. ಹಾಗೆ ಮಾಡೋದ್ರಿಂದ ನಾನು ಅವ್ರಿಗೆ ಶಾಶ್ವತವಾದ ಆನಂದವನ್ನು ಉಂಟು ಮಾಡ್ತೀನಿ ಅಂತಂತ ಹೇಳು ಅಂತ ಬಾಬಾ ಅವ್ರು ಹೇಳ್ತಾರೆ. ನೋಡಿ ಇಷ್ಟು. ಮತ್ತು ಇಲ್ಲಿ ಸಾಯಿನಾಥರ ಒಂದು ಕೃಪೆ ಹೇಗಿರುತ್ತೆ ಅಂದರೆ, ಭಗವಂತ ಎಲ್ಲ ನೀನೇ, ಎಲ್ಲ ನಿಂದೆ, ನಿನ್ನ ಬಿಟ್ಟರೆ ಇನ್ನೇನೂ ಇಲ್ಲ, ಸಕಲವೂ ನೀನೇ ಅಂತ ಹೇಳಿ ಅವರಲ್ಲಿ ಸಾಕ್ಷಾತ್ ಮನಸ್ಸನ್ನು ಇಟ್ಟು ಭಕ್ತಿಯಿಂದ ನಿವೇದನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬಾಬಾರವರು ಒಲಿತಾರೆ. ಅವರ ಒಂದು ಕೃಪಾ ಕಟಾಕ್ಷ ಖಂಡಿತ ಅವ್ರ ಮೇಲೆ ಹಾಗೆ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಎಲ್ಲವೂ ನಾನೇ ನೋಡಿ, ಎಲ್ಲವೂ ನಾನು ಯಾರು ನೋಡಿ ಅದ್ರ ಬಗ್ಗೆ ಹೇಳ್ತಾರೆ. ರೋಹಿಲ್ಲ ಅಂತ ಒಬ್ಬ ಇರ್ತಾನೆ. ರೋಹಿಲ್ಲ ಅಂತಾನೆ ಅವನು ಒಳ್ಳೆ ಬಲಶಾಲಿ, ಸಖತ್ತು ಅವನು ಒಳ್ಳೆ ಬಲಶಾಲಿಯಾಗಿರ್ತಾನೆ. ಬಾಬಾ ಅವರ ಹೆಸರು ಔನ್ನತ್ಯ ಮಹಿಮೆಗಳನ್ನ ಕೇಳಿರ್ತಾನೆ. ಅವನು ಶಿರಡಿಯಲ್ಲೇ ಸಂಸಾರ ಮಾಡ್ಕೊಂಡಿರ್ತಾನೆ. ಒಂದು ದಿವಸ ರಾತ್ರಿ ಹಗಲು ಕಿವಿ ಎಲ್ಲ ತೂತಾಗೋಂಗೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾನೇ ಇರ್ತಾನೆ. ಅವನು ಕೂಗು, ಅವನ ಚೀರುವಿಕೆ ಶಿರಡಿಯಲ್ಲಿ ಅಕ್ಕಪಕ್ಕ ಜನಗಳಿಗೆ ತುಂಬ ಕಿರಿಕಿರಿ ಉಂಟಾಗುತ್ತೆ. ಅಲ್ಲ, ಈಗ ಹಗಲೆಲ್ಲ ನಾವು ಕಷ್ಟಪಟ್ಕೊಂಡು ಬಂದಿರ್ತೀವಿ, ರಾತ್ರಿ ಆದರೂ ಸುಖವಾಗಿ ನಿದ್ದೆ ಮಾಡೋಣ ಅಂತಂದರೆ ಇದೇನಪ್ಪ ರಾತ್ರಿ ಇಡೀ ಕೂಗ್ತಿರ್ತಿಲ್ಲ ನೀನು ಅಂತ ನಿದ್ದೆ ಭಂಗ, ನಮ್ಗೆ ನಿದ್ದೆನೇ ಬರ್ತಾಯಿಲ್ಲ ಅಂತ ಅಂತಿರ್ತಾರೆ. ಇನ್ನು ಕೆಲವರೆಲ್ಲ ಸುಮ್ಮನೆ ಸಹಿಸ್ಕೋತಾರೆ, ಇನ್ನು ಕೆಲವರು ಸಹಿಸ್ಕೊಳ್ಳೋಕ್ಕಾಗ್ದಲೇ ಬಾಬಾ ಅವ್ರಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಆಗ ಬಾಬಾ ಅವರು ಜನರಿಗೆ ಶಾಂತರನ್ನಾಗಿ ಮಾಡಿಸಿನಕ್ಕೂ, ರೋಹಿಲನ್ನು ಏನು ಅನ್ಬೇಡಿ, ಅವನಿಗೊಬ್ಳು ಗಯ್ಯಾಳಿ ಹೆಂಡತಿ ಇದ್ದಾಳೆ, ಅವಳು ತುಂಬ ಕಾಡ್ತಾಳೆ, ತುಂಬ ಕಾಟ ಕೊಡ್ತಾಳೆ. ಆದ್ದರಿಂದ ಅವನೇನು ಮಾಡ್ತಾರೆ, ಕಿರ್ಚಕ್ಕೆ ಶುರು ಮಾಡ್ತಾನೆ. ಅವನು ಕಿರ್ಚಾಡೋದನ್ನು ನೋಡ್ಬಿಟ್ಟು ಆಕೆ ಗೋಳು ಇಟ್ಕೊಳ್ಳೋದನ್ನು ನಿಲ್ಲಿಸ್ಬಿಡ್ತಾಳೆ. ಹಾಗಾಗಿ ರೋಹಿಲಂಗಿರೋದು ನಿಜವಾದ ಹೆಂಡತಿಯಲ್ಲ, ಅವನ ದುರ್ಬುದ್ಧಿನೇ ಆತನ ಹೆಂಡತಿ ಆಗಿದ್ದಾಳೆ. ಅದು ಅವನಿಂದ ಆ ರೀತಿ ಚೀರೋ ಹಾಗೆ ಮಾಡುತ್ತೆ ಅಂತ ಹೇಳಿ ಬಾಬಾ ಅವರು ಶಿರಡಿ ನಿವಾಸಿಗಳಿಗೆ ತಿಳಿಸ್ತಾರೆ. ಅವತ್ತಿಂದ ರೋಹಿಲ ಕೂಗು ಚಿತ್ಕಾರ ಇವೆಲ್ಲರನ್ನೂ ಬಿಟ್ಬಿಡ್ತಾನೆ. ದೇವ್ರ ಪ್ರಾರ್ಥನೆ ಅಂದರೆ ಬಾಬಾರಿಗೆ ತುಂಬ ಇಷ್ಟ. ಹಾಗಾಗಿ ರೋಹಿಲನಲ್ಲಿರ್ತಕ್ಕಂಥ ಕೂಗಲಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ಗ್ರಹಿಸಿದಂಥ ಬಾಬಾ ಅವನಲ್ಲಿರ್ತಕ್ಕಂಥ ದುರ್ಗುಣವನ್ನು ಮೆಟ್ಟಾಕಿ ಅವನಲ್ಲಿ ಒಂದು ಸುಗುಣವನ್ನು ತುಂಬ್ತಾರೆ. ಭಗವದ್ನ ಒಂದು ಪ್ರಾರ್ಥನೆ ಮಾಡೋ ಹಾಗೆ ಅನುಗ್ರಹ ಮಾಡ್ತಾರೆ. ಒಂದು ದಿವಸ ಏನಾಗುತ್ತೆ, ಮಧ್ಯಾಹ್ನ ಆರತಿ ಆಗುತ್ತೆ. ಆರತಿ ಆದಮೇಲೆ ಬಾಬಾ ಅವ್ರ ಭಕ್ತರನ್ನೆಲ್ಲ ಉದ್ದೇಶಿಸಿ ಒಂದು ಒಳ್ಳೆಯ ವಿಚಾರಗಳನ್ನ ಹೇಳ್ತಿರ್ತಾರೆ. ನೋಡಿ ನೀವು ಯಾವಾಗ ಎಲ್ಲೇ ಇದ್ದರೂ ನಿಮ್ಮ ವಿಷಯ ನಮ್ಗೆ ಗೊತ್ತಾಗುತ್ತೆ, ನಿಮ್ಮ ಮನಸ್ಸು ಕೂಡ ನನಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಮನಸ್ಸುಗಳನ್ನ ಪರಿಪಾಲಿಸುವವನು ನಾನೇ, ಎಲ್ಲರ ಹೃದಯಗಳಲ್ಲಿ ಇರುವವನು ನಾನೇ. ಹಾಗಾಗಿ ಈ ಸಕಲ ಜೀವರಾಶಿಗಳಲ್ಲಿ ನಾನೇ ಆವರಿಸಿರ್ತೀನಿ. ಈ ಪ್ರಪಂಚವನ್ನು ನಡೆಸ್ತಿರೋನು ನಾನೇ. ನನ್ನನ್ನು ಮರ್ತವ್ರಿಗೆ ಮಾಯೆ ಆವರಿಸುತ್ತೆ.
ಹಾಗಾಗಿ ಒಂದು ಇರುವೆ ಸಣ್ಣ ಜೀವಿಯಿಂದ ಹಿಡಿದು ಎಲ್ಲ ಜೀವರಾಶಿಗಳಲ್ಲೂ ಕೂಡ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಜೀವರಾಶಿಗಳು, ಶರೀರಗಳು, ನನ್ನ ಶರೀರ ಒಂದೇ, ಬೇರೆ ಬೇರೆ ಅಲ್ಲ, ಎಲ್ಲ ಕಡೆಯಲ್ಲೂ ನನ್ನ ದಿವ್ಯ ರೂಪನೇ ಕಂಡುಬರುತ್ತೆ. ಹಾಗಾಗಿ ನೀವು ನಿಮ್ಮ ದೇಹಾಭಿಮಾನ ಬಿಟ್ಟು ನನ್ನ ಧ್ಯಾನದಲ್ಲಿ ಲೀನರಾಗಿ ಅದ್ವಿತೀಯವಾದ ಆನಂದಪೂರ್ಣವಾದ ಪರಿಪೂರ್ಣವಾದಂಥ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ಆಗ ನೀವು ಅಮರರಾಗ್ತೀರಿ. ತಾನೇ ಬ್ರಹ್ಮ ಅಂತ ನಿರಂತರ ಧ್ಯಾನ ಏರ್ಪಡೋ ಹಾಗೆ ಮಾಡಬೇಕು ನೀವೆಲ್ಲ ಅಂತ ಬಾಬಾ ಅವರು ವಿವರಿಸ್ತಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಆ ಭಗವಂತ ಈ ಸಾಯಿಬಾಬಾರ ಚರಣ ಕಮಲದಲ್ಲಿ ತಮ್ಮ ಶಿರವನ್ನು ಇಟ್ಟು ಭಗವಂತನ ಧ್ಯಾನದಲ್ಲಿ ಎಲ್ಲರೂ ತೊಡಗ್ತಾರೆ. ಆಮೇಲೆ ಪಂತವರು ಬೇರೆ ಕಡೆ ಸರ್ಕಾರಿ ನೌಕರಿ ಮಾಡಿದ್ರು ಕೂಡ ಆಮೇಲೆ ತಮ್ಮ ಸಾಯಿಬಾಬಾ ಅವರ ಸೇವೆಯಲ್ಲೇ ತಮ್ಮ ಇಡೀ ಜೀವಮಾನವನ್ನು ಕಳೀತಾರೆ. ಅಷ್ಟು ಪ್ರೀತಿ, ವಿಶ್ವಾಸ, ಭಕ್ತಿ, ಶ್ರದ್ಧೆ ಸಾಯಿಬಾಬಾರ ಮೇಲೆ ಎಲ್ರಿಗೂ ಇರುತ್ತೆ. ಈ ಸಾಯಿಬಾಬಾ ಅವರು ಅಷ್ಟೇ ಪ್ರೀತಿ, ವಿಶ್ವಾಸದಿಂದ ಎಲ್ಲರ ಕೋರಿಕೆಗಳನ್ನ ಮನಸ್ಸಿ ಎಲ್ಲರನ್ನೂ ಪರಿಪಾಲಿಸ್ತಿರ್ತಾರೆ. ಸಾಯಿ ಮಹಾರಾಜ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ, ಸಾಯಿನಾಥ್ ಪ್ರಭು ಕಿ ಜೈ.